ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುವವರಾಗಿದ್ದೇವೆ. ನಿಮ್ಮೆಲ್ಲರೂ ಸಂತೋಷದಿಂದ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನಾನು ಕರ್ತನಲ್ಲಿ ನಂಬಿದ್ದೇನೆ. ನಿಮ್ಮೆಲ್ಲರಿಗೋಸ್ಕರ ನಾನು ದೇವರಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ಇಂದು ಧ್ಯಾನ ಮಾಡುವಂಥ ವಿಷಯ, ದೇವರ ಆಜ್ಞೆಗಳಿಗೆ ವಿಧಿಯರಾಗಿರಿ. ಹೌದು ಪ್ರಿಯರೇ, ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯವಾಗಿದೆ. ದೇವರ ಮಕ್ಕಳು, ದೇವರ ಸೇವಕರು, ದೇವರು ನಮಗೆ ಕೊಟ್ಟಿರುವಂಥ ಎಲ್ಲ ಆಜ್ಞೆಗಳಿಗೆ ವಿಧಿಯರಾಗಿರಬೇಕು. ಇದನ್ನೇ ದೇವರು ನಿಮ್ಮಲ್ಲಿ ಎದುರು ನೋಡ್ತಿದ್ದಾರೆ. ನೋಡ್ರಿ, 1 ಸಮುವೇಲ 15ನೇ ಅಧ್ಯಾಯ 22ರಿಂದ 23 ವಚನದಲ್ಲಿ, ಯೆಹೋವನು ವಿಧಿಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧಿಯತ್ವವು ವಿಶೇಷವಾಗಿದೆ. ಅವಿಧಿಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದಾಗಿರುವುದು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ನೋಡ್ರಿ ಪ್ರಿಯರೇ, ಮೊದಲದಾಗಿ ನಾವು ದೇವರನ್ನ ಘನಪಡಿಸುವ. ದೇವರು ನಮಗೆ ಕೊಟ್ಟಿರುವಂಥ ಆಜ್ಞೆಗಳಿಗೆ ನಾವು ವಿಧಿಯರಾಗಿರಬೇಕು. ಒಂದೊಂದು ಆಜ್ಞೆಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ದೇವರ ವಾಕ್ಯದಂತೆ ಜೀವಿಸಿ ದೇವರನ್ನ ಈ ಲೋಕದಲ್ಲಿ ಘನಪಡಿಸಬೇಕು. ಪ್ರತಿದಿನ ದೇವರನ್ನ ಆರಾಧಿಸಬೇಕು, ಪ್ರತಿದಿನ ಪ್ರಾರ್ಥಿಸಬೇಕು, ಪ್ರತಿದಿನ ದೇವರ ವಾಕ್ಯವನ್ನು ಕ್ರಮವಾಗಿ ಓದಿ ಧ್ಯಾನಿಸಬೇಕು. ಇದು ಪ್ರತಿ ಮನುಷ್ಯನು ಮಾಡುವಂಥ ಕಾರ್ಯವಾಗಿದೆ. ದೇವರ ಆಜ್ಞೆಗಳಿಗೆ ವಿಧಿಯರಾಗುವಾಗ ಆ ವ್ಯಕ್ತಿ ತನ್ನ ಜೀವಿತದಲ್ಲಿ ದೇವರನ್ನ ಘನಪಡಿಸುತ್ತಾನೆ. ನೋಡ್ರಿ, ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಯೆಹೋವನು ವಿಧಿಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಯಾವುದು ಉತ್ತಮವಾಗಿರುವಂಥದ್ದು? ದೇವರ ಆಜ್ಞೆಗಳಿಗೆ ವಿಧಿಯರಾಗಿರುವುದು ಅದು ಉತ್ತಮವಾಗಿದೆ, ಅದು ವಿಶೇಷವಾಗಿದೆ, ಅದು ದೇವರು ಮೆಚ್ಚುವಂಥ ಕಾರ್ಯವಾಗಿದೆ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದರೆ ಪ್ರಿಯರೇ, ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರ ಎಲ್ಲ ಆಜ್ಞೆಗಳಿಗೆ ವಿಧಿಯರಾಗಿರಬೇಕು. ನಮಗೆ ಯಾವುದು ಇಷ್ಟವಾಗಿದೆಯೋ, ಯಾವುದು ಸುಲಭವಾಗಿದೆಯೋ ಆ ಆಜ್ಞೆಗಳಿಗೆ ಮಾತ್ರ ವಿಧಿಯರಾಗಿರುವುದಲ್ಲ, ದೇವರು ಕೊಟ್ಟಿರುವಂಥ ಎಲ್ಲ ಆಜ್ಞೆಗಳಿಗೆ ವಿಧಿಯರಾಗಿರಬೇಕು. ದೇವರು ಕೊಟ್ಟಿರುವಂಥ ಅನೇಕ ಆಜ್ಞೆಗಳನ್ನು ಅನುಸರಿಸುವುದು ಕಷ್ಟಕರವಾಗಿರಬಹುದು. ಆದರೂ ಕೂಡ ದೇವರೇ ನನಗೆ ಸಹಾಯ ಮಾಡಿ, ನೀನು ಕೊಟ್ಟಿರುವಂಥ ಎಲ್ಲ ಆಜ್ಞೆಗಳನ್ನು ನಾನು ಅನುಸರಿಸಬೇಕು, ನಿನ್ನ ಆಜ್ಞೆಗಳಿಗೆ ನಾನು ವಿಧಿಯನಾಗಿರಬೇಕು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಸಹಾಯ ಮಾಡ್ತಾರೆ. ನೋಡ್ರಿ, ಅನೇಕ ಜನರು ನೋಡುವಾಗ ಸಹೋದರನು ದ್ವೇಷಿಸ್ತಾರೆ. ವಾಕ್ಯ ಹೇಳ್ತದೆ, ಸಹೋದರನು ದ್ವೇಷುವನು ಕೊಲೆಗಾರನು, ಅವನಲ್ಲಿ ನಿತ್ಯ ಜೀವ ಇಲ್ಲ. ನೋಡ್ರಿ, ದೇವರ ಆಜ್ಞೆಗಳಿಗೆ ನಾವು ವಿಧಿಯರಾಗಿರಬೇಕು. ಯಾವ ಆಜ್ಞೆಗಳನ್ನು ನಾವು ಬಿಟ್ಟಿದ್ದೇವೆ, ಯಾವ ಆಜ್ಞೆಗೆ ನಾವು ವಿಧಿಯರಾಗಿಲ್ಲ ಎಂಬುದಾಗಿ ಪರೀಕ್ಷಿಸಿಕೊಂಡು ದೇವರು ಕೊಟ್ಟಿರುವಂಥ ಎಲ್ಲ ಆಜ್ಞೆಗಳಿಗೆ ವಿಧಿಯರಾಗಿರಬೇಕು. ನೋಡ್ರಿ, ಅವಿಧಿಯತ್ವವು ಎಷ್ಟು ಕೆಟ್ಟದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅವಿಧಿಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದಾಗಿರುವುದು. ನೋಡ್ರಿ, ಅವಿಧಿಯತ್ವವು ಎಷ್ಟು ಕೆಟ್ಟದು. ಹಾಗಾದ್ರೆ ದೇವರು ಕೊಟ್ಟಿರುವಂಥ ಎಲ್ಲ ಆಜ್ಞೆಗಳಿಗೆ ವಿಧಿಯರಾಗಿರಬೇಕು. ಆಜ್ಞೆಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ದೇವರ ಎಲ್ಲ ಆಜ್ಞೆಗಳಿಗೆ ವಿಧಿಯರಾಗಿ ನಮ್ಮ ಜೀವಿತದ ಮೂಲಕವಾಗಿ ದೇವರನ್ನ ಮಹಿಮೆ ಪಡಿಸಬೇಕು. ಹಾಗಾದ್ರೆ ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರು ಕೊಟ್ಟಿರುವಂಥ ಎಲ್ಲ ಆಜ್ಞೆಗಳನ್ನು ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು. ದೇವರ ಆಜ್ಞೆಗಳಿಗೆ ವಿಧಿಯರಾಗಿರಬೇಕು. ನೋಡ್ರಿ, ಕೊಲೆಸಿದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ
ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯಾವುದು ನಿಮ್ಮಲ್ಲಿ ವಾಸ ಮಾಡಬೇಕೆಂಬುದಾಗಿ ದೇವರ ವಾಕ್ಯ ಬೋಧಿಸಿದಾಗ ನೋಡುವಾಗ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ದೇವರು ಹೇಳಿರುವಂಥ ಎಲ್ಲ ವಾಕ್ಯಗಳಿಗೆ ನಮ್ಮ ಹೃದಯದಲ್ಲಿ ಸ್ಥಳ ಕೊಡಬೇಕು. ದೇವರ ವಾಕ್ಯ ಸಮೃದ್ಧಿಯಾಗಿ ನಮ್ಮಲ್ಲಿ ವಾಸ ಮಾಡಬೇಕು. ಹಾಗಾದ್ರೆ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರು ಹೇಳಿರುವಂಥ ಎಲ್ಲ ಆಜ್ಞೆಗಳಿಗೆ ನೀವು ವಿಧೇಯರಾಗಬೇಕು. ದೇವರ ವಾಕ್ಯಕ್ಕೆ ನೀವು ನಮ್ರತೆಯಿಂದ ಎಡೆಗೊಡಬೇಕು. ದೇವರ ವಾಕ್ಯ ನಿಮ್ಮಲ್ಲಿ ವಾಸ ಮಾಡಲು ನೀವು ಸ್ಥಳ ಕೊಡಬೇಕು. ಎಲ್ಲ ಆಜ್ಞೆಗಳಿಗೆ ನೀವು ಅನುಸರಿಸಿ ನಡೆಯಬೇಕೆಂಬುದಾಗಿ ದೇವರು ನಿಮ್ಮಲ್ಲಿ ಎದುರು ನೋಡ್ತಿದ್ದಾರೆ. ನೀವು ದೇವರ ಎಲ್ಲ ಆಜ್ಞೆಗಳನ್ನು ಅನುಸರಿಸಿ ನಡೆಯುವಾಗ ನಿಮ್ಮ ಜೀವಿತದ ಮೂಲಕವಾಗಿ ದೇವರನ್ನ ಮಹಿಮೆ ಪಡಿಸ್ತೀರ. ದೇವರು ನೀವು ಮಹಿಮೆ ಪಡಿಸುವಾಗ ಈ ಲೋಕದಲ್ಲಿ ದೇವರು ನಿಮ್ಮನ್ನು ಘನಪಡಿಸಿ ಆಶೀರ್ವದಿಸಿ ತನ್ನ ಚಿತ್ತತೆ ನಿಮ್ಮನ್ನು ಉಪಯೋಗಿಸುತ್ತಾನೆ. ನೀವು ದೇವರಿಗೆ ಉಪಯೋಗಕ್ಕೆ ಬರುವಂತ ಪಾತ್ರೆಯಾಗಿ ನಿಮ್ಮನ್ನ ಉಪಯೋಗಿಸುತ್ತಾರೆ. ಇನ್ನ ಸ್ಪಷ್ಟವಾಗಿ ನೋಡ್ರಿ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೋಹಾನ ಬರೆದ ಸುವಾರ್ತೆ 15:7 ವಚನದಲ್ಲಿ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಅನೇಕ ಜನರು ಹೇಳ್ತಾರೆ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಉತ್ತರ ಸಿಕ್ಕಲಿಲ್ಲ. ಎಷ್ಟು ಪ್ರಾರ್ಥನೆ ಮಾಡಿದ್ರೂ ಈ ಸಮಸ್ಯೆಯಿಂದ ಬಿಡುಗಡೆ ಆಗಲಿಲ್ಲ. ವಾಕ್ಯವನ್ನು ಗಮನಿಸ್ರಿ. ನೀವು ನನ್ನಲ್ಲಿರಬೇಕು, ನನ್ನ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನನ್ನ ಆಜ್ಞೆಗಳಿಗೆ ವಿಧೇಯರಾಗಿ ನೀವು ಪ್ರಾರ್ಥಿಸಿರಿ. ಅವಾಗ ನೀವೇನು ಕೇಳಿದರು, ನಿಮ್ಮ ಅಗತ್ಯತೆಗಳು ಎಷ್ಟಿದ್ದರೂ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮನ್ನ ಆಶೀರ್ವದಿಸ್ತಾನೆ ಎಂಬುದಾಗಿ ಸತ್ಯವೇದದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ಪ್ರಿಯರೇ, ದೇವರ ವಾಕ್ಯವನ್ನು ನಾವು ಗಮನಿಸಬೇಕು. ದೇವರ ವಾಕ್ಯವನ್ನು ಗಮನಿಸಿ, ಈ ಆಜ್ಞೆಗಳಿಗೆ ನಾನು ವಿಧೇಯನಾಗಿ ಜೀವಿಸ್ತಿದ್ದೇನೋ, ಈ ಆಜ್ಞೆಯನ್ನು ನಾನು ಪರಿಪಾಲನೆ ಮಾಡುತ್ತಿದ್ದೇನೋ, ಈ ವಾಕ್ಯ ನನ್ನಲ್ಲಿ ಸಮೃದ್ಧಿಯಾಗಿ ವಾಸ ಮಾಡುತ್ತಿದೆಯೋ ಎಂಬುದಾಗಿ ನಿಮ್ಮನ್ನ ನೀವು ಪರೀಕ್ಷಿಸಿಕೊಂಡು ಆ ವಾಕ್ಯದಂತೆ ನೀವು ಜೀವನ ಮಾಡುವಾಗ, ದೇವರ ಆಜ್ಞೆಗಳಿಗೆ ವಿಧೇಯರಾಗಿರುವಾಗ, ನೀವೇನೋ ಬೇಡಿದರೂ ಆ ಪ್ರಾರ್ಥನೆಗೆ ದೇವರು ಉತ್ತರವನ್ನು ಕೊಡ್ತಾನೆ, ಪ್ರತಿಫಲವನ್ನು ಕೊಡುತ್ತಾನೆ. ನಿಮ್ಮ ಜೀವಿತವನ್ನು ಆತನು ಆಶೀರ್ವದಿಸ್ತಾನೆ. ಹಾಗಾದ್ರೆ ಅನೇಕ ಜನರ ಜೀವಿತದಲ್ಲಿ ತಡೆಗಳು ಯಾಕೆ, ಹೋರಾಟಗಳು ಯಾಕೆ? ಅನೇಕ ಜನರು ಇನ್ನ ಸಮಸ್ಯೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾಕೆ ಎಂಬುದಾಗಿ ಹೇಳುವಾಗ, ದೇವರ ಆಜ್ಞೆಗಳಿಗೆ ವಿಧೇಯರಾಗಿರಬೇಕು. ಅನೇಕ ಹೋರಾಟಗಳು ಸಮಸ್ಯೆಗಳು ಬಂದಾಗ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ನಾನು ದೇವರ ಆಜ್ಞೆಗಳಿಗೆ ವಿಧೇಯನಾಗಿದ್ದೇನೋ ಎಂಬುದಾಗಿ ಪರೀಕ್ಷಿಸಿಕೊಂಡು ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ನಾವು ಜೀವನ ಮಾಡಿ ಪ್ರಾರ್ಥನೆ ಮಾಡುವಾಗ ಏನು ಬೇಡುವಾಗಲೂ ಆತನು ಅನುಗ್ರಹಿಸಿ ಕೊಡುತ್ತಾನೆ. ನೋಡ್ರಿ ಪ್ರಿಯರೇ, ಕೀರ್ತನೆಗಳ ಪುಸ್ತಕ 34:15 ವಚನದಲ್ಲಿ, ಯೆಹೋವನು ನೀತಿವಂತರನ್ನು ಕಟಾಕ್ಷಿಸ್ತಾನೆ, ಅವರು ಮೊರೆ ಇಡುವಾಗ ಕಿವಿಗೊಡುತ್ತಾನೆ. ಎಷ್ಟು ಸುಂದರವಾಗಿದೆ ನೋಡ್ರಿ. ಯಾರು ನೀತಿವಂತರು? ಯೇಸುವಿನ ಪರಿಶುದ್ಧ ರಕ್ತದಿಂದ ತೊಳೆಯಲ್ಪಟ್ಟವರು, ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಜೀವನ ಮಾಡುವವರು ನೀತಿವಂತರು. ದೇವರ ಆಜ್ಞೆಯನ್ನ ಪ್ರೀತಿಸಿ ಅದರಂತೆ ನಡೆಯುವವರು ನೀತಿವಂತರು. ನೀತಿವಂತರನ್ನು ಕಟಾಕ್ಷಿಸ್ತಾನೆ, ಅವರು ಮೊರೆ ಇಡುವಾಗ ಕಿವಿಗೊಡುತ್ತಾನಂತೆ. ಹಾಗಾದ್ರೆ ದೇವರ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರ ಆಜ್ಞೆಗಳಿಗೆ ವಿಧೇಯರಾಗಿರ್ರಿ. ನೀವು ವಿಧೇಯರಾಗಿ ಜೀವನ ಮಾಡುವಾಗ
ದೇವರು ನಿಮ್ಮ ನೀತಿವಂತರನ್ನಾಗಿ ಮಾರ್ಪಡಿಸಿ ನಿಮ್ಮ ಪ್ರಾರ್ಥನೆಗೆ ಕಿವಿಗೊಡುತ್ತಾನೆ, ನಿಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುತ್ತಾನೆ, ತನ್ನ ಚಿತ್ತಂತೆ ನಿಮ್ಮನ್ನು ಆಶೀರ್ವದಿಸುತ್ತಾನೆ. ಹಾಗಾದ್ರೆ ಪ್ರಾರ್ಥನೆಗಳಿಗೆ ಏನು ಅಡ್ಡಿ ಎಂಬುದಾಗಿ ನಿಮಗೆ ಗೊತ್ತಾಯ್ತಲ್ಲ? ನಿಮ್ಮ ಪ್ರಾರ್ಥನೆಗೆ ಸದುತ್ತರ ಯಾಕೆ ಸಿಕ್ತಿಲ್ಲ ಎಂಬುದಾಗಿ ಗೊತ್ತಾಯ್ತಲ್ಲ? ದೇವರ ಆಜ್ಞೆಗಳಿಗೆ ವಿಧಿಯರಾಗಿರಿ. ಅವಿಧೇಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದಾಗಿದೆ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವನ ಮಾಡುವಾಗ ದೇವರು ನಿಮ್ಮ ನೀತಿವಂತರನ್ನಾಗಿ ಮಾರ್ಪಡಿಸಿ ನಿಮ್ಮ ಪ್ರಾರ್ಥನೆಗೆ ದೇವರು ಸದುತ್ತರವನ್ನ ಕೊಡುತ್ತಾನೆ. ನೋಡ್ರಿ, ಇನ್ನ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಕೀರ್ತನೆಗಳ ಪುಸ್ತಕ 34ನೇ 17ನೇ ವಚನದಲ್ಲಿ, ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲ ಕಷ್ಟಗಳಿಂದ ಅವರನ್ನ ಬಿಡಿಸಿದನು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಜೀವನ ಮಾಡುವಾಗ ದೇವರು ನಿಮ್ಮನ್ನು ನೀತಿವಂತರನ್ನಾಗಿ ಮಾಡಿ ನಿಮ್ಮ ಕೂಗನ್ನು ಕೇಳಿ ನಿಮ್ಮೆಲ್ಲ ಕಷ್ಟಗಳಿಂದ ಅದನ್ನು ಬಿಡಿಸುತ್ತಾನೆ. ಹಾಗಾದ್ರೆ ಇಂದು ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಜೀವನ ಮಾಡಿ. ನೀವು ಈ ವಾಕ್ಯವನ್ನ ಕೇಳಿಸಿಕೊಂಡ ಕೂಡಲೇ ನೀವು ಮೊರೆ ಇಟ್ಟು ಪ್ರಾರ್ಥಿಸಿರಿ, ದೇವರೇ ಇನ್ನೆಲ್ಲ ಆಜ್ಞೆಗಳಿಗೆ ನಾನು ವಿಧಿಯಳಾಗಿ ಜೀವಿಸ್ತೇನೆ, ನನ್ನನ್ನು ಮನ್ನಿಸು ಸ್ವಾಮಿ, ನೀತಿವಂತರನಾಗಿ ನಮ್ಮನ್ನು ಮಾರ್ಪಡಿಸಿರಿ, ನಿನ್ನ ವಾಕ್ಯದಲ್ಲಿ ಬೇರೂರಿ ನಿಲ್ಲುವಂಥ ಕೃಪೆ ಕೊಡ್ರಿ. ಇನ್ನು ಮುಂದೆ ನಾನು ಕ್ರಮವಾಗಿ ನನ್ನ ವಾಕ್ಯವನ್ನು ಓದಿ ಧ್ಯಾನಿಸಿ ಪ್ರಾರ್ಥಿಸಿ ನಿನ್ನ ಆರಾಧಿಸ್ತೇನೆ. ನನ್ನ ಕೂಗನ್ನು ಕೇಳಿ ನನ್ನೆಲ್ಲ ಕಷ್ಟಗಳಿಂದ ಬಿಡುಗಡೆಯನ್ನು ಕೊಡ್ರಿ ಎಂಬುದಾಗಿ ಹೇಳುವಾಗ ನಿಮ್ಮ ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ಅನುಗ್ರಹಿಸಿ ಕೊಡುತ್ತಾರೆ. ಬನ್ನಿ ಪ್ರಿಯರೇ, ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡುತ್ತೇನೆ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಇಂದು ನಿನ್ನ ಜೀವಳ ವಾಕ್ಯವನ್ನು ಧ್ಯಾನ ಮಾಡಿದ್ದೇವೆ. ದೇವರ ಆಜ್ಞೆಗಳಿಗೆ ವಿಧೇಯರಾಗಿರಿ ಎಂಬುದಾಗಿ. ದೇವರೇ, ನಿನ್ನ ಆಜ್ಞೆಗಳಿಗೆ ವಿಧೇಯರಾಗಿ ಜೀವನ ಮಾಡುವಾಗ ಅವರ ಕೂಗನ್ನು ಕೇಳಿ ಅವರ ಕಷ್ಟಗಳಿಂದ ಸಮಸ್ಯೆಗಳಿಂದ ಬಿಡುಗಡೆ ಕೊಡುವ ದೇವರು ನೀನೇ ಆಗಿದ್ದೀರಿ. ಇಂದು ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ನೀನು ಮಾತನಾಡಿರುವಾಗ ಸ್ವಾಮಿ, ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಎಸಪ್ಪ, ಇನ್ನು ಮುಂದೆ ನಿನ್ನೆಲ್ಲ ಆಜ್ಞೆಗಳಿಗೆ ವಿಧಿಗಳಾಗಿ ಜೀವಿಸ್ತೇನೆ, ನೀತಿವಂತರನಾಗಿ ಮಾಡಿ ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ಕೃಪೆ ಕೊಡ್ರಿ ಎಂಬುದಾಗಿ ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಅವರು ಪ್ರಾರ್ಥನೆ ಕೇಳಿ ಕಷ್ಟಗಳಿಂದ, ಕಣ್ಣೀರಿನಿಂದ, ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು ಇನ್ನು ಮುಂದೆ ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವನ ಮಾಡಲು ನಿನ್ನ ಆತ್ಮನ ಮೂಲಕ ಸಹಾಯ ಈಗಲೇ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸಿರಿ. ಕರ್ತನು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಿ ಮುನ್ನಡೆಸುತ್ತಾನೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.